ಏನಿದು ಇಷ್ಟೊಂದು ಕಾರ್ ಅಂತ ನೀವು ನೋಡ್ತಿರ್ಬೋದು. ನಾವು ಜಾತ್ರೆಗೆ ಹೋಗ್ತಾಯಿದ್ದೀವಿ ಹುಳ್ಳಿಕುಡಿ ಬೆಟ್ಟಕ್ಕೆ. ಬ್ಯಾಂಗ್ಳೂರಿಂದ 1 ಅವರ್ ಜರ್ನಿ ಇರುತ್ತೆ. ನೋಡೋಣ ಹೇಗಿರುತ್ತೆ ಅಂತ ಹೋದೆ. ಅಬ್ಬಾಬಾಬಾ ಏನು ಜನ ರೀ, ಸಾಕಾದಾಗಿತ್ತು ಮಾತ್ರ. ಜಾತ್ರೆ ವೈಬ್ ಬಂದರೆ ಹಿಂಗಿರ್ಬೇಕಪ್ಪ. ಕೂಡ ಪಡೆದುಕೊಳ್ಳಬಹುದಾಗಿದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಬ್ರಹ್ಮ ರಥೋತ್ಸವಕ್ಕೆ ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಚಾಲನೆಯನ್ನು ಕೂಡ ನೀಡಲಾಗ್ತಾ ಇದೆ. ಕಳೆದ 2 ದಿವಸಗಳಲ್ಲಿ ಸ್ವಾಮಿಯವರಿಗೆ ಈಗ ಯಾರು ಕೂಡ ಎಸೆಯುವಾಗಿಲ್ಲ. ಪರಮ ಪೂಜ್ಯ ಯೋಗಿ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ರಥೋತ್ಸವಕ್ಕೆ ಈಗ ಚಾಲನೆಯನ್ನು ನೀಡಲಾಗ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ನನ್ನ ಹಿಂದೆ ರಥ ಹೊಡ್ತಾ ಇದೆ. ಜೊತೆಲಿ ಹರಕೆ ಹೊತ್ಕೊಂಡಿರೋರೆಲ್ಲ ಬಾಳೆಹಣ್ಣ ತೇರಿಗೆ ಎಸಿತಾರೆ. ಜೊತೆಲಿ ಹೆಸರುಬೇಳೆ ಪಾನಕ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ಮಧ್ಯಾಹ್ನದ ಊಟನೂ ರೆಡಿ ಇತ್ತು. ಎಲ್ಲ ಊಟ ಮಾಡ್ಕೊಂಡು ಬಂದ್ವಿ ನಾವು. ಜಾತ್ರೆಯಲ್ಲಿ ಏನೇ ಇರಬೇಕು ಎಲ್ಲ ಇತ್ತು ಅಲ್ಲಿ. ನಾನು ನಮ್ಮ ತಮ್ಮನ ಮಗುಗೆ ಆಟ ಸಾಮಾನು ತೊಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಜನ ಅಂತೂ ತುಂಬ ಇದ್ದಾರೆ. ಕಾರುಗಳು ನಿಲ್ಸೋಕ್ಕೆ ಜಾಗ ಇಲ್ಲ ನೋಡಿ. ಬೆಟ್ಟದ ಇಲ್ಲಿಂದ ಹಿಡಿದು ಆ ತುದಿ ಇದೆಯಲ್ಲ, ಅದು ಬೆಟ್ಟ ಇರೋ ದೇವ್ರು ಇರೋ ಜಾಗ. ಜಾತ್ರೆ ಟೈಮಲ್ಲಿ ದೇವ್ರನ್ನ ಕೆಳಗಡೆ ತೊಗೊಂಬರ್ತಾರೆ. ನಾವು ಈ ಜಾತ್ರೆಯಲ್ಲಿ ದೇವ್ರನ್ನ ಇಲ್ಲಿಂದನೇ ನೋಡ್ಬೋದು. ಹತ್ತಕ್ಕಾಗದೇ ಇದ್ದವ್ರು ಇಲ್ಲಿಂದನೇ ಖುಷಿ ಪಡ್ಬೋದು. ಒಂದು ಚಿಕ್ಕದು ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ನೋಡ್ಬೋದು. ಇನ್ನೂ ಇನ್ಫಾರ್ಮೇಷನು ಸಿಗುತ್ತೆ. ನಾನು ಅಲ್ಲಿ ಫೋಟೋ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಯಿತು, ನನ್ನ ಚಾನಲ್ ಓಪನ್ ಆಗುತ್ತೆ.